ಸಿಎಂ ಎಚ್ಚರಿಕೆಯ ಬೆನ್ನಲ್ಲೇ ಬೆಂಗಳೂರಿನ ಹಲವೆಡೆ ಗುಂಡಿಯ ದರ್ಬಾರ್ ಏನೂ ಇಂಪ್ಯಾಕ್ಟ್ ಆಗಿಲ್ಲ. ಗುಂಡಿಗಳಿಗೆ ಕೇವಲ ತ್ಯಾಪೆ ಹಚ್ಚಿದ್ರೆ ನೋ ಯೂಸ್, ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಒಂದು ಮಳೆ ಬಂದ್ರೆ ಸಾಕು ಮತ್ತೆ ಕಿತ್ಕೊಂಡು ಹೋಗುತ್ತೆ, ಮತ್ತೆ ನಾವು ಅದೇ ಸುದ್ದಿ ಮಾಡಬೇಕು. ಬೆಂಗಳೂರಲ್ಲಿ ಹೆಜ್ಜೆ ಹೆಜ್ಜೆಗೂ ಬಾಯಿ ತೆರೆದು ಕೂತಿದ್ದಾವೆ ರಸ್ತೆ ಗುಂಡಿಗಳು. ನಗರದ ಎಸ್ಜೆಪಿ ರಸ್ತೆಯಲ್ಲೇ ಬಾಯಿ ತೆರೆದಿದ್ದಾವೆ ಡೆಡ್ಲಿ ಗುಂಡಿಗಳು. ರಿಪಬ್ಲಿಕ್ ಕನ್ನಡದಲ್ಲಿ ಗುಂಡಿ ರಸ್ತೆಯ ಸತ್ಯ ದರ್ಶನವನ್ನ ನಾವು ಮಾಡ್ತಾ ಇದ್ದೀವಿ. ನರಕ ದರ್ಶನವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರಸ್ತೆ ಗುಂಡಿ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಸರ್ಕಾರ ಎಚ್ಚೆತ್ತುಕೊಂಡು ಗುಂಡಿಯನ್ನ ಮುಚ್ಚಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ, ಜಿಬಿಎ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿತ್ತು. ಈಗ ಜಿಬಿಎ ಅಧಿಕಾರಿಗಳು ಹೊಂಡ ಗುಂಡಿಯನ್ನ ಮುಚ್ತಾ ಇದ್ದಾರೆ. ಆದ್ರೆ ಮೇಲ್ಮೇಲೆ ಹೊಂಡ ಗುಂಡಿ ಮುಚ್ಚಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಕಳಪೆ ಟಾರ್ ಹಾಕಿ ನೀವು ಮುಚ್ಚಿದ್ರೆ ಒಂದು ಮಳೆಗೆ ಮತ್ತೆ ಕಿತ್ಕೊಂಡು ಬರುತ್ತೆ. ಹೆಸರಿಗೋಸ್ಕರ ಮುಚ್ಚೋದು ಇದು ಯಾವುದೇ ಪ್ರಯೋಜನ ಆಗೋದಿಲ್ಲ. ಮತ್ತೆ ಜನರಿಗೆ ಅದೇ ತಾಪತ್ರೇನೆ. ಸಿಎಂ ಎಚ್ಚರಿಕೆಯ ಬೆನ್ನಲ್ಲೇ ಬೆಂಗಳೂರಿನ ಹಲವೆಡೆ ಗುಂಡಿಯ ದರ್ಬಾರ್ ಏನೂ ಇಂಪ್ಯಾಕ್ಟ್ ಆಗಿಲ್ಲ. ಗುಂಡಿಗಳಿಗೆ ಕೇವಲ ತ್ಯಾಪೆ ಹಚ್ಚಿದ್ರೆ ನೋ ಯೂಸ್, ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಒಂದು ಮಳೆ ಬಂದ್ರೆ ಸಾಕು ಮತ್ತೆ ಕಿತ್ಕೊಂಡು ಹೋಗುತ್ತೆ, ಮತ್ತೆ ನಾವು ಅದೇ ಸುದ್ದಿ ಮಾಡಬೇಕು. ಬೆಂಗಳೂರಲ್ಲಿ ಹೆಜ್ಜೆ ಹೆಜ್ಜೆಗೂ ಬಾಯಿ ತೆರೆದು ಕೂತಿದ್ದಾವೆ ರಸ್ತೆ ಗುಂಡಿಗಳು. ನಗರದ ಎಸ್ಜೆಪಿ ರಸ್ತೆಯಲ್ಲೇ ಬಾಯಿ ತೆರೆದಿದ್ದಾವೆ ಡೆಡ್ಲಿ ಗುಂಡಿಗಳು. ರಿಪಬ್ಲಿಕ್ ಕನ್ನಡದಲ್ಲಿ ಗುಂಡಿ ರಸ್ತೆಯ ಸತ್ಯ ದರ್ಶನವನ್ನ ನಾವು ಮಾಡ್ತಾ ಇದ್ದೀವಿ. ನರಕ ದರ್ಶನವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರಸ್ತೆ ಗುಂಡಿ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಸರ್ಕಾರ ಎಚ್ಚೆತ್ತುಕೊಂಡು ಗುಂಡಿಯನ್ನ ಮುಚ್ಚಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ, ಜಿಬಿಎ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿತ್ತು. ಈಗ ಜಿಬಿಎ ಅಧಿಕಾರಿಗಳು ಹೊಂಡ ಗುಂಡಿಯನ್ನ ಮುಚ್ತಾ ಇದ್ದಾರೆ. ಆದ್ರೆ ಮೇಲ್ಮೇಲೆ ಹೊಂಡ ಗುಂಡಿ ಮುಚ್ಚಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಕಳಪೆ ಟಾರ್ ಹಾಕಿ ನೀವು ಮುಚ್ಚಿದ್ರೆ ಒಂದು ಮಳೆಗೆ ಮತ್ತೆ ಕಿತ್ಕೊಂಡು ಬರುತ್ತೆ. ಹೆಸರಿಗೋಸ್ಕರ ಮುಚ್ಚೋದು ಇದು ಯಾವುದೇ ಪ್ರಯೋಜನ ಆಗೋದಿಲ್ಲ. ಮತ್ತೆ ಜನರಿಗೆ ಅದೇ ತಾಪತ್ರೇನೆ. ಸಿಎಂ ಎಚ್ಚರಿಕೆಯ ಬೆನ್ನಲ್ಲೇ ಬೆಂಗಳೂರಿನ ಹಲವೆಡೆ ಗುಂಡಿಯ ದರ್ಬಾರ್ ಏನೂ ಇಂಪ್ಯಾಕ್ಟ್ ಆಗಿಲ್ಲ. ಗುಂಡಿಗಳಿಗೆ ಕೇವಲ ತ್ಯಾಪೆ ಹಚ್ಚಿದ್ರೆ ನೋ ಯೂಸ್, ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಒಂದು ಮಳೆ ಬಂದ್ರೆ ಸಾಕು ಮತ್ತೆ ಕಿತ್ಕೊಂಡು ಹೋಗುತ್ತೆ, ಮತ್ತೆ ನಾವು ಅದೇ ಸುದ್ದಿ ಮಾಡಬೇಕು. ಬೆಂಗಳೂರಲ್ಲಿ ಹೆಜ್ಜೆ ಹೆಜ್ಜೆಗೂ ಬಾಯಿ ತೆರೆದು ಕೂತಿದ್ದಾವೆ ರಸ್ತೆ ಗುಂಡಿಗಳು. ನಗರದ ಎಸ್ಜೆಪಿ ರಸ್ತೆಯಲ್ಲೇ ಬಾಯಿ ತೆರೆದಿದ್ದಾವೆ ಡೆಡ್ಲಿ ಗುಂಡಿಗಳು. ರಿಪಬ್ಲಿಕ್ ಕನ್ನಡದಲ್ಲಿ ಗುಂಡಿ ರಸ್ತೆಯ ಸತ್ಯ ದರ್ಶನವನ್ನ ನಾವು ಮಾಡ್ತಾ ಇದ್ದೀವಿ. ನರಕ ದರ್ಶನವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರಸ್ತೆ ಗುಂಡಿ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಸರ್ಕಾರ ಎಚ್ಚೆತ್ತುಕೊಂಡು ಗುಂಡಿಯನ್ನ ಮುಚ್ಚಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ, ಜಿಬಿಎ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿತ್ತು. ಈಗ ಜಿಬಿಎ ಅಧಿಕಾರಿಗಳು ಹೊಂಡ ಗುಂಡಿಯನ್ನ ಮುಚ್ತಾ ಇದ್ದಾರೆ. ಆದ್ರೆ ಮೇಲ್ಮೇಲೆ ಹೊಂಡ ಗುಂಡಿ ಮುಚ್ಚಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಕಳಪೆ ಟಾರ್ ಹಾಕಿ ನೀವು ಮುಚ್ಚಿದ್ರೆ ಒಂದು ಮಳೆಗೆ ಮತ್ತೆ ಕಿತ್ಕೊಂಡು ಬರುತ್ತೆ. ಹೆಸರಿಗೋಸ್ಕರ ಮುಚ್ಚೋದು ಇದು ಯಾವುದೇ ಪ್ರಯೋಜನ ಆಗೋದಿಲ್ಲ. ಮತ್ತೆ ಜನರಿಗೆ ಅದೇ ತಾಪತ್ರೇನೆ. ಸಿಎಂ ಎಚ್ಚರಿಕೆಯ ಬೆನ್ನಲ್ಲೇ ಬೆಂಗಳೂರಿನ ಹಲವೆಡೆ ಗುಂಡಿಯ ದರ್ಬಾರ್ ಏನೂ ಇಂಪ್ಯಾಕ್ಟ್ ಆಗಿಲ್ಲ. ಗುಂಡಿಗಳಿಗೆ ಕೇವಲ ತ್ಯಾಪೆ ಹಚ್ಚಿದ್ರೆ ನೋ ಯೂಸ್, ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಒಂದು ಮಳೆ ಬಂದ್ರೆ ಸಾಕು ಮತ್ತೆ ಕಿತ್ಕೊಂಡು ಹೋಗುತ್ತೆ, ಮತ್ತೆ ನಾವು ಅದೇ ಸುದ್ದಿ ಮಾಡಬೇಕು. ಬೆಂಗಳೂರಲ್ಲಿ ಹೆಜ್ಜೆ ಹೆಜ್ಜೆಗೂ ಬಾಯಿ ತೆರೆದು ಕೂತಿದ್ದಾವೆ ರಸ್ತೆ ಗುಂಡಿಗಳು. ನಗರದ ಎಸ್ಜೆಪಿ ರಸ್ತೆಯಲ್ಲೇ ಬಾಯಿ ತೆರೆದಿದ್ದಾವೆ ಡೆಡ್ಲಿ ಗುಂಡಿಗಳು. ರಿಪಬ್ಲಿಕ್ ಕನ್ನಡದಲ್ಲಿ ಗುಂಡಿ ರಸ್ತೆಯ ಸತ್ಯ ದರ್ಶನವನ್ನ ನಾವು ಮಾಡ್ತಾ ಇದ್ದೀವಿ. ನರಕ ದರ್ಶನವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರಸ್ತೆ ಗುಂಡಿ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಸರ್ಕಾರ ಎಚ್ಚೆತ್ತುಕೊಂಡು ಗುಂಡಿಯನ್ನ ಮುಚ್ಚಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ, ಜಿಬಿಎ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿತ್ತು. ಈಗ ಜಿಬಿಎ ಅಧಿಕಾರಿಗಳು ಹೊಂಡ ಗುಂಡಿಯನ್ನ ಮುಚ್ತಾ ಇದ್ದಾರೆ. ಆದ್ರೆ ಮೇಲ್ಮೇಲೆ ಹೊಂಡ ಗುಂಡಿ ಮುಚ್ಚಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಯಾಕಂತ ಹೇಳಿದ್ರೆ
ಕಳಪೆ ಟಾರ್ ಹಾಕಿ ನೀವು ಮುಚ್ಚಿದ್ರೆ ಒಂದು ಮಳೆಗೆ ಮತ್ತೆ ಕಿತ್ಕೊಂಡು ಬರುತ್ತೆ. ಹೆಸರಿಗೋಸ್ಕರ ಮುಚ್ಚೋದು ಇದು ಯಾವುದೇ ಪ್ರಯೋಜನ ಆಗೋದಿಲ್ಲ. ಮತ್ತೆ ಜನರಿಗೆ ಅದೇ ತಾಪತ್ರೇನೆ. ಸಿಎಂ ಎಚ್ಚರಿಕೆಯ ಬೆನ್ನಲ್ಲೇ ಬೆಂಗಳೂರಿನ ಹಲವೆಡೆ ಗುಂಡಿಯ ದರ್ಬಾರ್ ಏನೂ ಇಂಪ್ಯಾಕ್ಟ್ ಆಗಿಲ್ಲ. ಗುಂಡಿಗಳಿಗೆ ಕೇವಲ ತ್ಯಾಪೆ ಹಚ್ಚಿದ್ರೆ ನೋ ಯೂಸ್, ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಒಂದು ಮಳೆ ಬಂದ್ರೆ ಸಾಕು ಮತ್ತೆ ಕಿತ್ಕೊಂಡು ಹೋಗುತ್ತೆ. ಮತ್ತೆ ನಾವು ಅದೇ ಸುದ್ದಿ ಮಾಡಬೇಕು. ಬೆಂಗಳೂರಲ್ಲಿ ಹೆಜ್ಜೆ ಹೆಜ್ಜೆಗೂ ಬಾಯಿ ತೆರೆದು ಕೂತಿದ್ದಾವೆ ರಸ್ತೆ ಗುಂಡಿಗಳು. ನಗರದ ಎಸ್ಜೆಪಿ ರಸ್ತೆಯಲ್ಲೇ ಬಾಯಿ ತೆರೆದಿದ್ದಾವೆ ಡೆಡ್ಲಿ ಗುಂಡಿಗಳು. ರಿಪಬ್ಲಿಕ್ ಕನ್ನಡದಲ್ಲಿ ಗುಂಡಿ ರಸ್ತೆಯ ಸತ್ಯ ದರ್ಶನವನ್ನ ನಾವು ಮಾಡ್ತಾ ಇದ್ದೀವಿ. ನರಕ ದರ್ಶನವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರಸ್ತೆ ಗುಂಡಿ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಸರ್ಕಾರ ಎಚ್ಚೆತ್ತುಕೊಂಡು ಗುಂಡಿಯನ್ನ ಮುಚ್ಚಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ, ಜಿಬಿಎ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿತ್ತು. ಈಗ ಜಿಬಿಎ ಅಧಿಕಾರಿಗಳು ಹೊಂಡ ಗುಂಡಿಯನ್ನ ಮುಚ್ತಾ ಇದ್ದಾರೆ. ಆದ್ರೆ ಮೇಲ್ಮೇಲೆ ಹೊಂಡ ಗುಂಡಿ ಮುಚ್ಚಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಕಳಪೆ ಟಾರ್ ಹಾಕಿ ನೀವು ಮುಚ್ಚಿದ್ರೆ ಒಂದು ಮಳೆಗೆ ಮತ್ತೆ ಕಿತ್ಕೊಂಡು ಬರುತ್ತೆ. ಹೆಸರಿಗೋಸ್ಕರ ಮುಚ್ಚೋದು ಇದು ಯಾವುದೇ ಪ್ರಯೋಜನ ಆಗೋದಿಲ್ಲ. ಮತ್ತೆ ಜನರಿಗೆ ಅದೇ ತಾಪತ್ರೇನೆ. ಸಿಎಂ ಎಚ್ಚರಿಕೆಯ ಬೆನ್ನಲ್ಲೇ ಬೆಂಗಳೂರಿನ ಹಲವೆಡೆ ಗುಂಡಿಯ ದರ್ಬಾರ್ ಏನೂ ಇಂಪ್ಯಾಕ್ಟ್ ಆಗಿಲ್ಲ. ಗುಂಡಿಗಳಿಗೆ ಕೇವಲ ತ್ಯಾಪೆ ಹಚ್ಚಿದ್ರೆ ನೋ ಯೂಸ್, ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಒಂದು ಮಳೆ ಬಂದ್ರೆ ಸಾಕು ಮತ್ತೆ ಕಿತ್ಕೊಂಡು ಹೋಗುತ್ತೆ. ಮತ್ತೆ ನಾವು ಅದೇ ಸುದ್ದಿ ಮಾಡಬೇಕು. ಬೆಂಗಳೂರಲ್ಲಿ ಹೆಜ್ಜೆ ಹೆಜ್ಜೆಗೂ ಬಾಯಿ ತೆರೆದು ಕೂತಿದ್ದಾವೆ ರಸ್ತೆ ಗುಂಡಿಗಳು. ನಗರದ ಎಸ್ಜೆಪಿ ರಸ್ತೆಯಲ್ಲೇ ಬಾಯಿ ತೆರೆದಿದ್ದಾವೆ ಡೆಡ್ಲಿ ಗುಂಡಿಗಳು. ರಿಪಬ್ಲಿಕ್ ಕನ್ನಡದಲ್ಲಿ ಗುಂಡಿ ರಸ್ತೆಯ ಸತ್ಯ ದರ್ಶನವನ್ನ ನಾವು ಮಾಡ್ತಾ ಇದ್ದೀವಿ. ನರಕ ದರ್ಶನವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರಸ್ತೆ ಗುಂಡಿ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಸರ್ಕಾರ ಎಚ್ಚೆತ್ತುಕೊಂಡು ಗುಂಡಿಯನ್ನ ಮುಚ್ಚಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ, ಜಿಬಿಎ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿತ್ತು. ಈಗ ಜಿಬಿಎ ಅಧಿಕಾರಿಗಳು ಹೊಂಡ ಗುಂಡಿಯನ್ನ ಮುಚ್ತಾ ಇದ್ದಾರೆ. ಆದ್ರೆ ಮೇಲ್ಮೇಲೆ ಹೊಂಡ ಗುಂಡಿ ಮುಚ್ಚಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಕಳಪೆ ಟಾರ್ ಹಾಕಿ ನೀವು ಮುಚ್ಚಿದ್ರೆ ಒಂದು ಮಳೆಗೆ ಮತ್ತೆ ಕಿತ್ಕೊಂಡು ಬರುತ್ತೆ. ಹೆಸರಿಗೋಸ್ಕರ ಮುಚ್ಚೋದು ಇದು ಯಾವುದೇ ಪ್ರಯೋಜನ ಆಗೋದಿಲ್ಲ. ಮತ್ತೆ ಜನರಿಗೆ ಅದೇ ತಾಪತ್ರೇನೆ.